ರಾಜ್ಯ ಕಾಂಗ್ರೆಸ್ ಪಾಲಿಗೆ ಆಪತ್ ಬಾಂಧವರಾಗಿದ್ದಾರೆ ಮುಸ್ಲಿಂ ಬಾಂಧವರು. ಉಪಚುನಾವಣೆಯಲ್ಲಿ ಕಾಂಗ್ರೆಸ್ ಮಾನ ಉಳಿಸಿದ್ದೇ ಮುಸ್ಲಿಮರು. ಕೈ ಹಿಡಿದ ಮುಸ್ಲಿಂ ವೋಟರ್ಸ್ 3 ಕ್ಷೇತ್ರ ಕೈಪಾಲಾಗಿದೆ. ಹಠಕ್ಕೆ ಬಿದ್ದವರಂತೆ ಕಾಂಗ್ರೆಸ್ಗೆ ಮತ ಹಾಕಿರುವಂತಹ ಮುಸ್ಲಿಂ ಮತದಾರರು. ಚನ್ನಪಟ್ಟಣ ಶಿಗ್ಗಾವಿ ಕಾಂಗ್ರೆಸ್ ಪಾಲಾಗಲು ಮುಸ್ಲಿಮರೇ ಕಾರಣ. ಚನ್ನಪಟ್ಟಣ ಶಿಗ್ಗಾವಿಯಲ್ಲಿ 90% ಮುಸ್ಲಿಮರಿಂದ ಕಾಂಗ್ರೆಸ್ ಪರ ಮತದಾನವನ್ನ ಮಾಡಲಾಗಿದೆ. ಚನ್ನಪಟ್ಟಣ ಶಿಗ್ಗಾವಿಯಲ್ಲಿ ಗಣನೀಯವಾಗಿರುವಂತಹ ಮುಸ್ಲಿಂ ಮತಗಳು. ಇನ್ನು ಚನ್ನಪಟ್ಟಣದಲ್ಲಿ ಮುಸ್ಲಿಮರ ವಿರುದ್ಧ ಎಚ್ಡಿಕೆ ಆಡಿದ್ದಂತಹ ಆ ಮಾತೆ ಮುಳುವಾಗುಬಿಟ್ಟಿದೆ. ಮುಸ್ಲಿಮರನ್ನ ನಂಬಿಕೊಂಡು ಪಕ್ಷವನ್ನ ನಡೆಸ್ತಿಲ್ಲ ಅಂತ ಕುಮಾರಸ್ವಾಮಿ ಅವರು ಹೇಳಿದ್ರು. ಈ ಹೇಳಿಕೆಯಿಂದ ಕೊತ ಕುದ್ದು ಹೋಗಿರುವಂತಹ ಮುಸ್ಲಿಂ ವೋಟರ್ಸ್ ಅಥವಾ ವಕ್ಫ್ ವಿಚಾರವಾಗಿ ಬಿಜೆಪಿಯ ವಿರುದ್ಧ ಒಗ್ಗಟ್ಟನ್ನ ಪ್ರದರ್ಶಿಸಿದ್ರು ಮುಸ್ಲಿಮರು. ಇನ್ನು ಶಿಗ್ಗಾವಿಯಲ್ಲಿ ವಕ್ಫ್ ವಿಚಾರವೇ ಭರತ್ ಬೊಮ್ಮಾಯಿಗೆ ಹಿನ್ನಡೆಯಾಗಿರುವಂತಹ ಸಾಧ್ಯತೆ ಕೂಡ ಇದೆ. ಒಟ್ಟಲ್ಲಿ ಮುಸ್ಲಿಂ ಸಮುದಾಯ ಕೈಗೆ ಜೈ ಅಂದಿದ್ದಕ್ಕೆ ಕಾಂಗ್ರೆಸ್ ವಿನ್ ಆಗಿದೆ. ಶಿಗ್ಗಾವಿ ಮತ್ತು ಚನ್ನಪಟ್ಟಣದಲ್ಲಿ ಕಾಂಗ್ರೆಸ್ ಗೆಲ್ಲಲು ಮುಸ್ಲಿಂ ಸಮುದಾಯದ ಪಾತ್ರ ಬಹಳ ಒಂದು ಇಂಪಾರ್ಟೆಂಟ್ ಗೇಮ್ ಚೇಂಜಿಂಗ್ ರೋಲ್ ಅನ್ನ ಪ್ಲೇ ಮಾಡಿದೆ. 2 ಕ್ಷೇತ್ರಗಳಲ್ಲೂ ಕಾಂಗ್ರೆಸ್ ಪರವಾಗಿ 90% ಮುಸ್ಲಿಮರು ವೋಟ್ ಹಾಕಿದ್ದಾರೆ. ಇದರ ಪರಿಣಾಮವಾಗಿನೇ ಕಾಂಗ್ರೆಸ್ ಗೆಲುವಿಗೆ ಕಾರಣವಾಗುಬಿಟ್ಟಿದೆ ಅನ್ನುವಂತಹ ಹೆಸರು ಈಗ ಲಭ್ಯವಾಗ್ತಾ ಇದೆ. ಕಾಂಗ್ರೆಸ್ ಪಾಲ್ಗೆ ಆಪತ್ತು ಬಾಂಧವರಾಗಿದ್ದಾರೆ ಮುಸ್ಲಿಂ ಬಾಂಧವರು. ಉಪಚುನಾವಣೆಯಲ್ಲಿ ಕಾಂಗ್ರೆಸ್ ಮಾನವನ್ನ ಉಳಿಸಿದ್ದೇ ಮುಸ್ಲಿಮರು. ಹೀಗಾಗಿನೇ 3 ಕ್ಷೇತ್ರ ಕೂಡ ಕೈಪಾಲಾಗಿದೆ. ಹಠಕ್ಕೆ ಬಿದ್ದವರಂತೆ ಕಾಂಗ್ರೆಸ್ಗೆ ಮತ ಹಾಕಿದ್ದಾರೆ ಮುಸ್ಲಿಂ ಸಮುದಾಯದ ಮತದಾರರು. ಚನ್ನಪಟ್ಟಣ ಶಿಗ್ಗಾವಿಯ ಕಾಂಗ್ರೆಸ್ ಪಾಲಾಗಲು ಮುಸ್ಲಿಮರೇ ಕಾರಣ ನೋಡಿ. ಚನ್ನಪಟ್ಟಣ ಮತ್ತು ಶಿಗ್ಗಾವಿಯಲ್ಲಿ ಗಮನಿಸುವುದಾದ್ರೆ 90% ಮುಸ್ಲಿಮರಿಂದ ಕಾಂಗ್ರೆಸ್ ಪರ ಮತದಾನವನ್ನ ಮಾಡಲಾಗಿದೆ. ಹೀಗಾಗಿನೇ ಚನ್ನಪಟ್ಟಣ ಮತ್ತು ಶಿಗ್ಗಾವಿಯಲ್ಲಿ ಗಣನೀಯವಾಗಿ ಮುಸ್ಲಿಂ ಮತಗಳು ಬಂದುಬಿಟ್ಟಿದೆ. ಇನ್ನು ಚನ್ನಪಟ್ಟಣದ ಮುಸ್ಲಿಮರ ವಿರುದ್ಧ ಎಚ್ಡಿಕೆ ಆಡಿರುವಂತ ಮಾತುಗಳೇ ಈಗ ಮುಳ್ಳಾಗಿ ಪರಿಣಮಿಸಿಬಿಟ್ಟಿದೆ. ಇನ್ನು ಮುಸ್ಲಿಮರನ್ನ ನಂಬಿಕೊಂಡು ಪಕ್ಷವನ್ನ ನಡೆಸ್ತಾ ಇಲ್ಲ ಅಂತ ಕುಮಾರಸ್ವಾಮಿ ಅವರು ಹೇಳಿದ್ರು. ಇದೇ ಹೇಳಿಕೆಯಿಂದ ಕೊತನೆ ಖುದ್ದು ಮುಸ್ಲಿಂ ವೋಟರ್ಸ್ ಕಾಂಗ್ರೆಸ್ಗೆ ಮತದಾನವನ್ನ ಮಾಡಿದ್ದಾರೆ. ಇನ್ನು ಶಿಗ್ಗಾವಿಯಲ್ಲಿ ವಕ್ಫ್ ವಿಚಾರವೇ ಭರತ್ ಬೊಮ್ಮಾಯಿಗೆ ಹಿನ್ನಡೆಯಾಗಿರುವಂತಹ ಸಾಧ್ಯತೆ ಕೂಡ ಇದೆ. ಹೀಗಾಗಿನೇ ಮುಸ್ಲಿಂ ಸಮುದಾಯ ಕೈಗೆ ಜೈ ಅಂತೂ ಕಾಂಗ್ರೆಸ್ ಈಗ ವಿನ್ ಆಗಿಬಿಟ್ಟಿದೆ.